ಮಂಗಳೂರು ವಿಶ್ವವಿದ್ಯಾನಿಲಯ ದ್ವಿತೀಯ BA, BSW, BBA, BA, HRD, BA, SDS ಕನ್ನಡ ಚತುರ್ಥ ಚತುರ್ಮಾಸ ಕಲಾಮಂಗಳ 4 ಘಟಕ I ಕಾಯಕ ವಚನಗಳು 4 ಅಕ್ಕಮ್ಮ ಕರ್ತೃಕೃತಿ ಪರಿಚಯ 12ನೆಯ ಶತಮಾನದ ಪ್ರಮುಖ ವಚನಕಾರ್ತಿಯರಲ್ಲಿ ಅಕ್ಕಮ್ಮ ಒಬ್ಬಳು. ಅಕ್ಕಮ್ಮನ ಕಾಲ ಕ್ರಿ. ಶ. 1160. ಈಕೆಯ ಮೊದಲಿನ ಹೆಸರು ರೆಮ್ಮವ್ವೆ. ಏಲೇಶ್ವರ ಅಥವಾ ಏಲೇರಿಯಲ್ಲಿ ಜನಿಸಿದ ಅಕ್ಕಮ್ಮ ಬಸವಣ್ಣನವರ ಪ್ರಭಾವಕ್ಕೆ ಒಳಗಾಗಿ ಕಲ್ಯಾಣಕ್ಕೆ ಬಂದು ಅಲ್ಲಿಯೇ ಐಕ್ಯಳಾದ ಶಿವಶರಣೆ. ಈಕೆಯ ಆರಾಧ್ಯ ದೈವ ರಾಮೇಶ್ವರ. ಆಚಾರವೇ ಪ್ರಾಣವಾದ ರಾಮೇಶ್ವರಲಿಂಗ ಅಂಕಿತದಲ್ಲಿ ಅಕ್ಕಮ್ಮನ 154 ವಚನಗಳು ದೊರೆತಿವೆ. ವಚನ ಸಂಖ್ಯೆಯ ದೃಷ್ಟಿಯಿಂದ ಅಕ್ಕಮಹಾದೇವಿ ಮತ್ತು ನೀಲಮ್ಮರ ಅನಂತರದ ಸ್ಥಾನ ಈಕೆಗೆ ಸಲ್ಲುತ್ತದೆ. ವ್ರತ, ನೇಮ, ಆಚಾರ, ಶೀಲ ಇವು ಈಕೆಯ ವಚನಗಳ ಮೂಲದ್ರವ್ಯ. ಆಶಯ ಕಾಯಕದ ಪಾರಮ್ಯವನ್ನು ಎತ್ತಿಹಿಡಿಯುವುದು ಅಕ್ಕಮ್ಮನ ಈ ವಚನದ ಮೂಲ ಆಶಯ. ನಿಷ್ಠೆಯಿಂದ ಕಾಯಕ ಮಾಡುವವನೇ ನಿಜವಾದ ಭಕ್ತ. ಕಾಯಕನಿಷ್ಠೆಯ ಫಲವನ್ನು ಗುರುಲಿಂಗ ಜಂಗಮಕ್ಕೆ ಸಮರ್ಪಣಾಭಾವದಿಂದ ಅರ್ಪಿಸುವುದೇ ನಿಜವಾದ ಕಾಯಕ. ಅಂತಹ ಭಕ್ತನ ಅಂಗಳವೇ ಅವಿಮುಕ್ತಿ ಕ್ಷೇತ್ರ, ಅಂತಹ ಭಕ್ತನ ಮನೆಯೇ ನಿಜವಾದ ಆಶ್ರಯವೆಂದು ಹೇಳುವಲ್ಲಿ ಕಾಯಕದ ಮಹತ್ವವನ್ನು ಎತ್ತಿಹಿಡಿಯುತ್ತಾಳೆ ಅಕ್ಕಮ್ಮ. ಮಾಡುವ ನಿತ್ಯ ಕಾಯಕ ಯಾವುದಾದರೂ ಸರಿ, ಅದು ಸತ್ಯಶುದ್ಧ ಕಾಯಕವಾಗಿದ್ದು ಅದು ತನುಮನ ಶುದ್ಧಿಯಿಂದ ಶಿವಾರ್ಪಿತವಾಗಬೇಕೆನ್ನುತ್ತಾಳೆ ಅಕ್ಕಮ್ಮ. ಸರಳನುವಾದ 13 ಹಸಿಮಸಿ ಕೃಷಿ ವಾಣಿಜ್ಯ ಮುಂತಾದ ಕಾಯಕವನ್ನು ಮಾಡಿ ಭಕ್ತರ ಪಡುಗ, ಪಾದಾತ್ರಾಣ, ಪಹರಿ, ಬಾಗಿಲು, ಬೊಕ್ಕಸ, ಬಿಯಗ ಮುಂತಾದ ಕಾಯಕವನ್ನು ಮಾಡಿ ವ್ರತಕ್ಕೆ ಕೊರತೆಯಿಲ್ಲದೆ ಮಾಡುವ ಕೃತ್ಯಕ್ಕೆ ಕಡೆಯಾಗದಿದ್ದರೆ ಅಂಥ ಭಕ್ತನ ಅಂಗಳ ಅವಿಮುಕ್ತಿ ಕ್ಷೇತ್ರ, ಆತನ ಮನೆಯೇ ಆಚಾರವೇ ಪ್ರಾಣವಾದ ರಾಮೇಶ್ವರಲಿಂಗದ ಆಶ್ರಯ. 5 ಆಯ್ದಕ್ಕಿ ಮಾರಯ್ಯ ಕರ್ತೃಕೃತಿ ಪರಿಚಯ 12ನೆಯ ಶತಮಾನದ ಪ್ರಮುಖ ವಚನಕಾರರಲ್ಲಿ ಶಿವಶರಣರಲ್ಲಿ ಆಯ್ದಕ್ಕಿ ಮಾರಯ್ಯನು ಒಬ್ಬ. 12ನೆಯ ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲ್ಲೂಕಿನ ಅಮರೇಶ್ವರ ಗ್ರಾಮದಲ್ಲಿ ಜನಿಸಿದ ಆಯ್ದಕ್ಕಿ ಮಾರಯ್ಯನ ಹೆಂಡತಿ ಆಯ್ದಕ್ಕಿ ಲಕ್ಕಮ್ಮ. ಬಸವಣ್ಣನವರ ಪ್ರಭಾವಕ್ಕೆ ಒಳಗಾಗಿ ಕಲ್ಯಾಣಕ್ಕೆ ಬಂದ ಈ ಶಿವದಂಪತಿಗಳು ಕಾಯಕನಿಷ್ಠೆಯನ್ನೇ ತಮ್ಮ ಕಾಯಕವನ್ನಾಗಿಸಿಕೊಂಡವರು. ಕಲ್ಯಾಣದ ಶಿವಶರಣರ ಹಾಗೂ ಬಸವಣ್ಣನವರ ಮಹಾಮನೆಯ ಅಂಗಳದಲ್ಲಿ ಬಿದ್ದಿದ್ದ ಅಕ್ಕಿಯನ್ನು ಆಯ್ದುಕೊಂಡು ಬಂದು ಗುರುಲಿಂಗ ಜಂಗಮಕ್ಕೆ ದಾಸೋಹ ಮಾಡುತ್ತಿದ್ದ ಅಪ್ಪಟ ಶಿವಭಕ್ತರು. ಸದ್ಯ ಆಯ್ದಕ್ಕಿ ಮಾರಯ್ಯನ 31 ವಚನಗಳು ನಮಗಿಂದು ಉಪಲ್ಭವಿದ್ದು ಅವು ಅಮರೇಶ್ವರಲಿಂಗ ಅಂಕಿತದಲ್ಲಿವೆ. ಆಶಯ ಶಿವಶರಣರ ಹಾಗೂ ಬಸವಣ್ಣನವರ ಮಹಾಮನೆಯ ಅಂಗಳದಲ್ಲಿ ಬಿದ್ದಿದ್ದ ಅಕ್ಕಿಯನ್ನು ಆಯ್ದು ತಂದು ಗುರುಲಿಂಗ ಜಂಗಮಕ್ಕೆ ದಾಸೋಹ ಮಾಡುತ್ತಿದ್ದ ಶಿವಭಕ್ತರಲ್ಲಿ ಆಯ್ದಕ್ಕಿ ಮಾರಯ್ಯನು ಒಬ್ಬ ಪ್ರಮುಖ. ಹೀಗೆ ಕಾಯಕ ನಿಷ್ಠೆಯಲ್ಲಿ ಬದುಕುತ್ತಿದ್ದ ಈ ಶಿವಭಕ್ತ ಕಾಯಕವೆನ್ನುವುದು ದಿನಗೂಲಿಯ ಕೆಲಸವಲ್ಲ. ಕಾಯಕ ಮಾಡಿ ಅದಕ್ಕೆ ತಕ್ಕ ಬೆಲೆಯನ್ನು ಕೊಂಡರೆ ಅದು ಸತ್ಯದ ಕಾಯಕವಲ್ಲ. ಕಾಯಕದಿಂದ ಬಂದ ಫಲವನ್ನು ಸಮರ್ಪಣಾಭಾವದಿಂದ ಗುರುಲಿಂಗ ಜಂಗಮಕ್ಕೆ ಅರ್ಪಿಸುವುದೇ ನಿಜವಾದ ಕಾಯಕ ಎನ್ನುವುದು ಆಯ್ದಕ್ಕಿ ಮಾರಯ್ಯನ ನಿಲುವು. ಸರಳನುವಾದ 14 ಹಾಗದ ಬೆಲೆಯ ಅಥವಾ ಲಾಭದ ಕಾಯಕವನ್ನು ಮಾಡಿ ಹಣವನ್ನು ತಾ ಎಂಬಲ್ಲಿ ಸತ್ಯದ ಕಾಯಕ ಉಂಟೆ? ಭಕ್ತರಲ್ಲಿ ಕಾಯಕಕ್ಕೆ ಕಡಿಮೆಯಾಗಿ ತಾ ಎಂಬುದು. ಅಮರೇಶ್ವರಲಿಂಗಕ್ಕೆ ಚಿತ್ತಶುದ್ಧದ ಕಾಯಕ. 15 ಕಾಯಕದಲ್ಲಿ ನಿರತನಾದರೆ ಗುರುದರ್ಶನವನ್ನಾದರೂ ಮರೆಯಬೇಕು, ಲಿಂಗಪೂಜೆಯನ್ನಾದರೂ ಮರೆಯಬೇಕು, ಜಂಗಮ ಮುಂದೆ ನಿಂತಿದ್ದರೂ ಹಂಗು ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರಲಿಂಗವಾದರೂ ಕಾಯಕದ ಒಳಗು. 8 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 2 ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ ಎಂಬ ಮಾತುಗಳು ಯಾರವು? ಆ ಮೂಲಕ ಅವರು ಏನು ಹೇಳಿದ್ದಾರೆ? ಉತ್ತರ ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ ಎಂಬ ಮಾತುಗಳು ಬಸವಣ್ಣನವರವು. ಆ ಮೂಲಕ ಅವರು ನೈಜ ಭಕ್ತಿ, ಕಾಯಕ ಹಾಗೂ ದಾಸೋಹಗಳನ್ನು ಕುರಿತು ಹೇಳಿದ್ದಾರೆ. ನಿಜವಾದ ಭಕ್ತಿ ಎನ್ನುವುದು ಆಶಾರಹಿತವಾಗಿರಬೇಕು ಅಥವಾ ಫಲರಹಿತವಾಗಿರಬೇಕು ಎಂಬುದು ಬಸವಣ್ಣನವರ ನಿಲುವು. ಫಲಾಪೇಕ್ಷೆಯ ಭಕ್ತಿ ನಿಜವಾದ ಭಕ್ತಿಯಲ್ಲ, ಅದು ಡಾಂಬಿಕ ಭಕ್ತಿ. ಬಸವಣ್ಣನವರು ಇಲ್ಲಿ ಮಾಡುವ ವ್ಯವಹಾರ ಲೌಕಿಕ ವ್ಯವಹಾರದಲ್ಲ, ಅದು ನೈಜ ಭಕ್ತಿಗೆ ಸಂಬಂಧಿಸಿದ ವ್ಯವಹಾರ. ಅಂತೆಯೇ ಇಲ್ಲಿ ಫಲಾಪೇಕ್ಷೆಯಿಲ್ಲ. ಕರ್ಮಫಲವನ್ನು ಕೂಡಲಸಂಗಮದೇವ ಕೊಡುತ್ತಾನೆ, ಅದು ಆತನಿಗೆ ಸೇರಿದ್ದು. ಕೂಡಲಸಂಗಮ ಕೊಟ್ಟ ದ್ರವ್ಯವನ್ನು ಕೂಡಲಸಂಗಮನಿಗೆ ಅರ್ಪಿಸಬೇಕಲ್ಲದೆ ಇನ್ನೊಂದಕ್ಕೆ ಅರ್ಪಿಸಬಾರದು ಎಂಬುದು ಬಸವಣ್ಣನವರ ನೈಜಭಕ್ತಿ ನಿಲುವು. ಈ ಹಿನ್ನೆಲೆಯಲ್ಲಿ ಗುರುಭಕ್ತಿ, ದಾಸೋಹಗಳು ನಡೆಯಬೇಕು ಎನ್ನುವುದು ಬಸವಣ್ಣನವರ ವಿಚಾರ. ಬಸವಣ್ಣನವರು ಮಾಡುವ ಭಕ್ತಿ ಕೂಡಲಸಂಗಮನ ಸಂಬಂಧಕ್ಕೆ ಸಲ್ಲುವಂತಹದ್ದೇ ಹೊರತು ಲೌಕಿಕ ವ್ಯವಹಾರಕ್ಕಾಗಲಿ ಫಲಾಪೇಕ್ಷೆಗಾಗಲಿ ಅಲ್ಲ ಎನ್ನುವುದು ಇಲ್ಲಿ ಗಮನಿಸಬೇಕಾದ ಅಂಶ. ಗುರುಲಿಂಗ ಜಂಗಮಕ್ಕೆ ಮಾಡುವ ಕಾಯಕವಾಗಲಿ ಭಕ್ತಿಯಾಗಲಿ
ದಾಸೋಹವಾಗಲಿ ಪರಿಶುದ್ಧ ಮನಸ್ಸಿನಿಂದ ಕೂಡಿದುದಾಗಿರಬೇಕು ಎನ್ನುತ್ತಾರೆ ಬಸವಣ್ಣನವರು. ಅಂತೆಯೇ ಅವರು ಮನಸ್ಸಿಲ್ಲದೆ ನಿಜವಿಲ್ಲದೆ ಮಾಡಿ ಮಾಡಿ ಕೆಟ್ಟು ಹೋಗುವ ಜನರನ್ನು ತೀಕ್ಷ್ಣ ವಿಡಂಬನೆಗೆ ಒಳಪಡಿಸುತ್ತಾರೆ. ಭಕ್ತಿ ಎನ್ನುವುದು ದೈಹಿಕ ಕ್ರಿಯೆಯಲ್ಲ, ಅದು ಆತ್ಮಕ್ಕೆ ಸಂಬಂಧಿಸಿದ ಕ್ರಿಯೆ ಎನ್ನುವುದು ಬಸವಣ್ಣನವರ ನಿಲುವು. ಭಕ್ತಿಯಲ್ಲಿ ಮಾಡುವ ನೀಡುವ ಗುಣಗಳು ಬೇಕು, ಆಗ ಮಾತ್ರ ಕೂಡಲಸಂಗಮದೇವ ಕೂಡಿಕೊಳ್ಳುತ್ತಾನೆ ಅನ್ನುತ್ತಾರೆ ಬಸವಣ್ಣನವರು. ಮಾಡಿದನೆಂಬುದು ಭಕ್ತನ ಮನದಲ್ಲಿ ಇರಬಾರದೆನ್ನುತ್ತಾರೆ ಬಸವಣ್ಣನವರು. ಏಕೆಂದರೆ ನಿಜವಾದ ಭಕ್ತಿಯಲ್ಲಿ ಮಾಡಿದನೆಂಬುದು ಅಹಂಕಾರದ ಮಾತಾಗುತ್ತದೆ, ಡಾಂಬಿಕ ಭಕ್ತಿಯಾಗುತ್ತದೆ. ಆದ್ದರಿಂದ ಮಾಡುವ ಮಾಟದಲ್ಲಿ ಅಥವಾ ನಿಜವಾದ ಭಕ್ತಿಯಲ್ಲಿ ಮಾಡಿದನೆಂಬ ಅಹಂಕಾರ ಇರಬಾರದು ಎಂಬುದು ಬಸವಣ್ಣನವರ ನಿಲುವು. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಶಿವನ ಡಂಗುರ ಏಡಿಸಿ ಅಥವಾ ನುಗ್ಗು ನುಗ್ಗು ಮಾಡಿ ಕಾಡುತ್ತದೆ ಎನ್ನುವ ಬಸವಣ್ಣನವರು ಲಿಂಗಕ್ಕೆ ಜಂಗಮಕ್ಕೆ ಮಾಡಿದೆನೆನ್ನಬಾರದು ಎನ್ನುತ್ತಾರೆ. ಮಾಡಿದೆನೆಂಬುದು ಮನದಲ್ಲಿ ಇಲ್ಲದಿದ್ದರೆ ಕೂಡಲಸಂಗಮದೇವ ಬೇಡಿದುದನ್ನು ಕೊಡುವೆನು ಎನ್ನುತ್ತಾರೆ ಬಸವಣ್ಣನವರು. ಪ್ರಶ್ನೆ 4. ನುಲಿಯ ಚಂದಯ್ಯ ಒಬ್ಬ ಕವಿ, ಹೃದಯದ ಅನುಭವಿ ಎಂಬ ಮಾತನ್ನು ಅವನ ವಚನಗಳ ಮೂಲಕ ನಿರೂಪಿಸಿ. ಉತ್ತರ: ನುಲಿಯ ಚಂದಯ್ಯ ಕಾಯಕಕ್ಕೆ ವಿಶೇಷ ಮಹತ್ವವನ್ನು ಕೊಡುತ್ತಾನೆ. ಯಾವುದೇ ಕಾಯಕದಿಂದ ಬಂದುದು ಪರಿಶುದ್ಧ ಮನಸ್ಸಿನಿಂದ ಬಂದಾಗಿರಬೇಕು, ಅದು ಸತ್ಯ ಶುದ್ಧ ಕಾಯಕದ್ದಾಗಿರಬೇಕು. ಅಂತಹ ಕಾಯಕರ ಫಲವನ್ನು ಭಾವಶುದ್ಧವಾಗಿ ಗುರುಲಿಂಗ ಜಂಗಮಕ್ಕೆ ಮಾಡುವುದೇ ಶಿವಪೂಜೆ. ಭಾವಶುದ್ಧವಾಗಿ ಮಾಡುವ ಮಾಟವಿಲ್ಲದೆ ಭಕ್ತಿಯಿಲ್ಲದೆ ಮಾತಿಗೆ ಮಾತಾಡುವುದು ಪೂಜೆಯಲ್ಲ, ಭಕ್ತಿಯಲ್ಲ. ಸತ್ಯ ಶುದ್ಧ ಕಾಯಕದಿಂದ ಬಂದ ಫಲವನ್ನು ಭಾವಶುದ್ಧವಾಗಿ ಗುರುಲಿಂಗಕ್ಕೆ ಸಮರ್ಪಿಸುವುದೇ ನಿಜವಾದ ಭಕ್ತಿ. ಸತ್ಯ ಶುದ್ಧ ಕಾಯಕವೇ ನಿಜವಾದ ಭಕ್ತಿ. ಭಾವಶುದ್ಧಿ ಇಲ್ಲದ ಭಕ್ತಿ ಚಂದೇಶ್ವರಲಿಂಗಕ್ಕೆ ಒಪ್ಪವಲ್ಲ ಎನ್ನುತ್ತಾನೆ ನುಲಿಯ ಚಂದಯ್ಯ. ನಿಜವಾದ ಭಕ್ತಿಯಲ್ಲಿ ಆಸೆಯಾಗಲಿ ಭಯವಾಗಲಿ ಇರಬಾರದೆನ್ನುವುದು ನುಲಿಯ ಚಂದಯ್ಯನ ನಿಲುವು. ಹಿತಕ್ಕಾಗಿ ಗುರುಭಕ್ತಿಯ ಮಾಡದೆ ಬಿಡಬಾರದು. ಆರ್ತಿಗ ರಿಕೆಗಾಗಿ ಲಿಂಗವನ್ನು ಬಿಟ್ಟು ಪೂಜಿಸಬಾರದು. ರಾಜ ಚೋರರ ಭಯಕ್ಕೆ ಅಂಜಿ ಜಂಗಮ ದಾಸೋಹವನ್ನು ಬಿಡಬಾರದು ಎನ್ನುತ್ತಾನೆ ಆತ. ಚನ್ನಬಸವಣ್ಣ ಪ್ರಿಯ ಚಂದೇಶ್ವರಲಿಂಗವನ್ನು ಅರಿಯಬೇಕಾದರೆ ಯಾವ ಕೃಪೆಯಾದರೂ ಅಥವಾ ಯಾವ ಕಾಯಕವಾದರೂ ಭಾವ ಶುದ್ಧವಾಗಿರಬೇಕು ಎನ್ನುವುದು ಚಂದಯ್ಯನ ವಿಚಾರ. ಗುರುಲಿಂಗ ಜಂಗಮಕ್ಕೆ ಅರ್ಪಿತವಾಗುವ ದಾಸೋಹ ಅಥವಾ ಪ್ರಸಾದ ಸತ್ಯ ಶುದ್ಧ ಕಾಯಕದಿಂದ ಬಂದುದಾಗಿರಬೇಕು ಎನ್ನುತ್ತಾನೆ ನುಲಿಯ ಚೆನ್ನಯ್ಯ. ಅದನ್ನು ಬಿಟ್ಟು ಕಂದಿಸಿ ಕುಂದಿಸಿ ಬಂಧಿಸಿ ಕಂಡವರನ್ನು ಬೇಡಿ ತಂದು ಜಂಗಮಕ್ಕೆ ಮಾಡಿದೆನೆಂಬ ವ್ಯವಹಾರದ ಅನ್ನ ಲಿಂಗಕ್ಕೆ ನೈವೇದ್ಯವಾಗಿ ಸಲ್ಲದು. ತನು ಕರಗಿ ಮನ ಬಳಲಿ ಬಂದ ಕಾಯಕದ ಫಲವನ್ನು ಅರಿತು ಸಂಶಯವಿಲ್ಲದೆ ಜಂಗಮಲಿಂಗಕ್ಕೆ ದಾಸೋಹವ ಮಾಡುವುದೇ ಮಾಟ ಭಕ್ತಿ. ಕಾಶಿಯ ಕಾಯಿ ಕಾಡಿನ ಸೊಪ್ಪಾದರೂ ಸರಿಯೇ, ಕಾಯಕದಿಂದ ಬಂದುದು ಲಿಂಗಾರ್ಪಿತವಾಗುತ್ತದೆ. ಚನ್ನಬಸವಣ್ಣ ಪ್ರಿಯ ಚಂದೇಶ್ವರಲಿಂಗಕ್ಕೆ ನೈವೇದ್ಯವಾಗಿ ಸಲ್ಲುತ್ತದೆ ಎಂದು ಬಹುಮಾರ್ಮಿಕವಾಗಿ ಹೇಳುತ್ತಾನೆ ನುಲಿಯ ಚಂದಯ್ಯ. ನಿಜವಾದ ಭಕ್ತಿ ಎನ್ನುವುದು ಲೌಕಿಕ ವ್ಯವಹಾರದ ಕೂಲಿಯ ದಂಧೆಯಲ್ಲ. ಗುರು ಇಷ್ಟವಾದುದನ್ನು ಕೊಡುವುದಾಗಲಿ ಲಿಂಗ ಕೂಲಿಗೆ ಕಟ್ಟಿದುದಾಗಲಿ ಅಲ್ಲ. ಗುರು ರಜತದ ಬೆಟ್ಟದ ಮೇಲಿರಿಸಿದ ಗುರುಲಿಂಗಕ್ಕೆ ಮಾಡಿದರೆ ಹಿಂದಿನ ಮುಂದಿನ ಸಂದೇಹಕ್ಕೆ ಈಡಾಗಬಲ್ಲನಲ್ಲದೆ ಭಕ್ತನಾಗುವುದಿಲ್ಲವೆನ್ನುತ್ತಾನೆ ಚೆಂದಯ್ಯ. ಪ್ರಸಿದ್ಧವಾದ ಜಂಗಮಲಿಂಗಕ್ಕೆ ಸಂದೇಹವಿಲ್ಲದೆ ಮನಪೂರ್ವಕವಾಗಿ ಮಾಡಿದರೆ ಚಂದೇಶ್ವರಲಿಂಗಕ್ಕೆ ಹಿಂದು ಮುಂದೆಂಬುದಿಲ್ಲ ಎಂದು ಸ್ಪಷ್ಟಪಡಿಸುತ್ತಾನೆ ನುಲಿಯ ಚೆಂದಯ್ಯ. ನಿಜವಾದ ಶಿವಭಕ್ತ ಶಿವನನ್ನಲ್ಲದೆ ಇನ್ನೊಂದು ದೈವವನ್ನು ನೆನೆಯಬಾರದೆನ್ನುತ್ತಾನೆ ನುಲಿಯ ಚೆಂದಯ್ಯ. ಗುರು ಲಿಂಗ ಜಂಗಮವನ್ನು ಕುರಿತು ಮಾಡುವಲ್ಲಿ ಶಿವನ ಪಾಶದಿಂದಲೂ ಹೊರಗುಳಿಯಬೇಕು ಎನ್ನುತ್ತಾನೆ ಆತ. ಸತ್ಯ ಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ ಚಿತ್ತ ಚಂಚಲವಾಗದಿರಬೇಕು. ನೇಮದ ಕೂಲಿಯಲ್ಲಿ ಅಂದಂದಿನ ನಿತ್ಯ ನೇಮದಲ್ಲಿ ಸಂದಿಲ್ಲದಿರಬೇಕು. ನೇಮದ ಕೂಲಿಯ ಬಿಟ್ಟು ಹೇಮದಾಸೆಗೆ ಕಾಮಿಸಿ ದ್ರವ್ಯದಾಸೆಗೆ ಬಯಸಿ ದ್ರವ್ಯವ ಹಿಡಿದರೆ ಮಾಡುವ ಸೇವೆ ನಷ್ಟವಾಗುತ್ತದೆ ಎನ್ನುತ್ತಾನೆ ನುಲಿಯ ಚೆಂದಯ್ಯ. 6 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಕಾಯಕದ ಕುರಿತಂತೆ ಆಯ್ದಕ್ಕಿ ಮಾರಮ್ಮನ ಆಲೋಚನೆಗಳನ್ನು ಸಂಗ್ರಹಿಸಿ ಬರೆಯಿರಿ. ಉತ್ತರ: ಕಾಯಕದ ಕುರಿತಂತೆ ಆಯ್ದಕ್ಕಿ ಮಾರಮ್ಮನ ಆಲೋಚನೆಗಳು ತುಂಬಾ ಪರಿಣಾಮಕಾರಿಯಾದವು. ಸತ್ಯ ಶುದ್ಧ ಕಾಯಕ ಲಾಭದಲ್ಲ, ಫಲಾಪೇಕ್ಷೆಯದ್ದಲ್ಲ. ಪರಿಶುದ್ಧ ಭಾವನೆದಿಂದ ಮಾಡಿದ ಕಾಯಕ ಮಾತ್ರ ನಿಜವಾದ ಕಾಯಕ. ಬೆಲೆಯ ಅಥವಾ ಲಾಭದ ಕಾಯಕವನ್ನು ಮಾಡಿ ಹಣವನ್ನು ತಾ ಎಂಬಲ್ಲಿ ಸತ್ಯದ ಕಾಯಕ ಸಿಕ್ಕಲಾರದು. ಭಕ್ತರಲ್ಲಿ ಕಾಯಕಕ್ಕೆ ಕಡಿಮೆಯಾಗಿ ತಾ ಎಂಬುದು. ಅಮರೇಶ್ವರಲಿಂಗಕ್ಕೆ ಚಿತ್ತಶುದ್ಧದ ಕಾಯಕ ಎನ್ನುತ್ತಾಳೆ ಆಯ್ದಕ್ಕಿ ಮಾರಮ್ಮ. ಕಾಯಕದಲ್ಲಿ ನಿರತನಾದರೆ ಗುರುದರ್ಶನವನ್ನಾದರೂ ಮರೆಯಬೇಕು, ಲಿಂಗಪೂಜೆಯನ್ನಾದರೂ ಮರೆಯಬೇಕು, ಜಂಗಮ ಮುಂದೆ ನಿಂತಿದ್ದರೂ ಹಂಗು ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರಲಿಂಗವಾದರೂ ಒಳಗೆಯೇ ದಕ್ಕುವಂತಹವನು.
ಕಾಯಕವೇ ಕೈಲಾಸ, ಕಾಯಕವೇ ಅಮರೇಶ್ವರಲಿಂಗ ಎಂಬುದನ್ನು ಆಯದಕ್ಕಿ ಮಾರಮ್ಮ ಇಲ್ಲಿ ತುಂಬಾ ಮಾರ್ಮಿಕವಾಗಿ ಹೇಳುತ್ತಾಳೆ. ಪ್ರಶ್ನೆ 3. ಅಕ್ಕಮ್ಮನಿಗೆ ಭಕ್ತನ ಅಂಗಳವೇ ವಿಮುಕ್ತಿ ಕ್ಷೇತ್ರವಾದದ್ದು ಹೇಗೆ? ವಿವರಿಸಿ. ಅಕ್ಕಮ್ಮ ಸತ್ಯ ಶುದ್ಧ ಕಾಯಕದ ಮಹತ್ವವನ್ನು ತುಂಬಾ ಪರಿಣಾಮಕಾರಿಯಾಗಿ ಅಭಿವ್ಯಕ್ತಿಸಿದ್ದಾಳೆ. ತನುಮನವನ್ನು ಕರಗಿಸಿ ಸತ್ಯ ಶುದ್ಧ ಕಾಯಕದಿಂದ ಬಂದ ಫಲವನ್ನು ಗುರುಲಿಂಗ ಜಂಗಮಕ್ಕೆ ದಾಸೋಹ ಮಾಡುವ ಭಕ್ತನ ಮನೆಯ ಅಂಗಳವೇ ಅವಿಮುಕ್ತಿ ಕ್ಷೇತ್ರ ಎನ್ನುತ್ತಾಳೆ ಅಕ್ಕಮ್ಮ. ಹಸಿ, ಮಸಿ, ಕೃಷಿ, ವಾಣಿಜ್ಯ, ಭಕ್ತರ ಪಡುಗ, ಪಾದಾತ್ರಾಣ, ಪಹರಿ, ಬಾಗಿಲು, ಬೊಕ್ಕಸ, ವಿಯಗ ಮುಂತಾದ ಕಾಯಕವನ್ನು ಮಾಡಿದರೂ ಸರಿಯೇ. ಅದು ಸತ್ಯ ಶುದ್ಧ ಕಾಯಕವಾಗಿರಬೇಕು. ವ್ರತಕ್ಕೆ ಅಥವಾ ಭಕ್ತಿಗೆ ಕೊರತೆಯಿಲ್ಲದೆ ಮಾಡುವ ಕೃತ್ಯಕ್ಕೆ ಕಡೆಯಾಗದಿರಬೇಕು. ಅಂತಹ ಸತ್ಯ ಶುದ್ಧ ಕಾಯಕದ ದಾಸೋಹದ ಭಕ್ತನ ಅಂಗಳ ಅವಿಮುಕ್ತಿ ಕ್ಷೇತ್ರ. ಆತನ ಮನೆಯೇ ರಾಮೇಶ್ವರಲಿಂಗದ ಆಶ್ರಯ ಅಥವಾ ದೇಗುಲ ಎಂದು ಬಹು ಮಾರ್ಮಿಕವಾಗಿ ಹೇಳುತ್ತಾಳೆ ಅಕ್ಕಮ್ಮ.